ಮಾಲೂರು ತಾಲೂಕಿಗೆ 18ನೇ ತಾರೀಕು ಬರೋದಂತೂ ಫಿಕ್ಸ್ ಆಗಿದ್ದು ತಮಗೆಲ್ಲ ಗೊತ್ತಿರೋಂಥ ವಿಷಯ. ವಿಶೇಷವಾಗಿ ಎಲ್ಲ ಜನತೆಗೆ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲರಿಗೂ ಗೊತ್ತಿತ್ತು. ಮಾಲೂರು ತಾಲೂಕಲ್ಲಿ ಸುಮಾರು 3200 ಕೋಟಿ ಗುದ್ದಲಿ ಪೂಜೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮ ಮತ್ತೆ ಫಲಾನುಭವಿಗಳ ವಿವಿಧ ಇಲಾಖೆಗಳ ಫಲಾನುಭವಿಗಳ ಯೋಜನೆಗಳು ಇತರ ವಿತರಣೆ ಕಾರ್ಯಕ್ರಮ ಅಂತೇಳಿ ಫಿಕ್ಸ್ ಆಗಿತ್ತು. 18ನೇ ತಾರೀಕು ಬರೋದು ಅಂತೇಳಿ ಕೂಡ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ರು. ಉಪಮುಖ್ಯಮಂತ್ರಿಗಳು ಮತ್ತೆ ಎಲ್ಲ ಮಂತ್ರಿಗಳು ಕೂಡ ಬರೋದು ಅಂತೇಳಿ ಫಿಕ್ಸ್ ಆಗಿ ತುಂಬಾ ದೊಡ್ಡ ಕಾರ್ಯಕ್ರಮ ಮಾಡಬೇಕು. ಮಾಲೂರು ತಾಲೂಕು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಿರುವಂಥ ಅವಕಾಶ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಈ ಸಂಭ್ರಮವನ್ನ ಹಂಚ್ಕೊಬೇಕು ಅಂತೇಳಿ ಸಾಧನೆಯ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಅಧಿಕಾರಿಗಳು, ತಾಲೂಕಿನ ಆಡಳಿತ, ವಿಶೇಷವಾಗಿ ಜಿಲ್ಲಾ ಆಡಳಿತ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳು ತುಂಬಾ ಜವಾಬ್ದಾರಿ ತಗೊಂಡು ಸುಮಾರು 1 ಲಕ್ಷ ಜನ ಸೇರಿಸಿ ಮಾಲೂರು ತಾಲೂಕಲ್ಲಿ ಸಾಧನೆಯ ಸಂಭ್ರಮವನ್ನ ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು. ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತೆ ಅದೇ ರೀತಿ ನಮ್ಮ ಜಿಲ್ಲೆ ಮತ್ತೆ ನಮ್ಮ ತಾಲೂಕಿನ ಜನತೆ ಕೂಡ ಅನ್ವಯಿಸೋ ತರ 5 ಗ್ಯಾರಂಟಿಗಳು, ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಮತ್ತೆ ಯುವ ನಿಧಿ ಕಾರ್ಯಕ್ರಮ, ಈ 5 ಗ್ಯಾರಂಟಿಗಳ ಜೊತೆಗೆ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ವಿಶೇಷ ಅವಕಾಶ 3200 ಕೋಟಿ. ಈ ಸಾಧನೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ಕೊಬೇಕು ಅಂತೇಳಿ ಒಂದು ಜವಾಬ್ದಾರಿಯಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ನನ್ನ ಮುಖಂಡರುಗಳು ತುಂಬಾ ಆಸಕ್ತಿಯಿಂದ ಈ 18ನೇ ತಾರೀಕು ಶನಿವಾರ ಏನು ಕಾರ್ಯಕ್ರಮ ಬರೋದು ಅಂತ ಫಿಕ್ಸ್ ಆಗಿತ್ತು. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಎಲ್ಲ ರೆಡಿ ಆಗಿದ್ದೀವಿ. 1 ಲಕ್ಷ ಜನ ಬಂದರೂ ಕೂಡ ಯಾವುದೇ ತೊಂದರೆ ಆಗದಿರೋ ರೀತಿಯಲ್ಲಿ ಏನೇನು ಬೇಕಾಗ್ತದೆ ಆ 1 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಎಲ್ಲ ರೀತಿಯಲ್ಲೂ ಕೂಡ. ಆದ್ರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನ ಬೆಳಗ್ಗೆ ಕರೆಸ್ಕೊಂಡ್ರು. ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಮತ್ತೆ ಮುಖ್ಯಮಂತ್ರಿಗಳು ಕೂಡ ಕರೆಸ್ಕೊಂಡು ನಮ್ಮ ರಾಷ್ಟ್ರೀಯ ನಾಯಕರು ಆದಂತ ರಾಹುಲ್ ಗಾಂಧಿ ಅವರು ಮತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಡೆಲ್ಲಿ ಕರೆದಿರೋದ್ರಿಂದ ನನ್ನನ್ನು ಕರೆಸ್ಕೊಂಡು 1-2 ದಿವಸ ಮುಂದಕ್ಕೆ ಹಾಕಬೇಕಾಗ್ತದೆ ಅಂತೇಳಿ ತುಂಬಾ ಕಷ್ಟಪಟ್ಟು ಆಯೋಜನೆ ಮಾಡಿದಿರಿ ಅಂತೇಳಿ ರಿಕ್ವೆಸ್ಟ್ ಕೂಡ ಮಾಡಿದರು. ನಾನು ಅದಕ್ಕೆ ಒಪ್ಕೊಂಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರು ಕರೆದಾಗ ನಾವು ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆಗೆ ಬರ್ತೀನಿ ಅಂತ ಹೇಳಕ್ಕಾಗೋದಿಲ್ಲ. ಅದರಿಂದ ಮುಖ್ಯಮಂತ್ರಿ ಹೇಳಿದ ಮೇಲೆ ಅದು ಒಪ್ಕೊಂಡಿದ್ದೀನಿ. ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಇನ್ನೂ 2-3 ದಿವಸ ನಮ್ಗೆ ಟೈಮ್ ಸಿಕ್ಕಿರೋದ್ರಿಂದ ಏನು ನಾವು ಅಂದ್ಕೊಂಡಿದ್ದೀವೋ ಇನ್ನೂ ಹೆಚ್ಚಿಗೆ ಇನ್ನೂ ಅರೇಂಜ್ಮೆಂಟ್ ಏನಾದ್ರು ಮಾಡಬೇಕು, ಇನ್ನೂ ಹೆಚ್ಚಿಗೆ ಜನ ಸೇರಿಸೋದಕ್ಕೆ ಏನಾದ್ರು ಮಾಡಬೇಕು. ನಮ್ಗೆ ಟೈಮ್ ಸಿಕ್ಕಿದೆ, ಅದು ಮಾಡ್ಕೊಂತೀವಿ. ಆದರೆ ಎಲ್ಲ ರೀತಿಯಲ್ಲಿ ಕೂಡ ಜಿಲ್ಲಾಡಳಿತ, ತಾಲೂಕಾಡಳಿತದ ಜೊತೆಗೆ ನಮ್ಮ ಪಕ್ಷದ, ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಂಡಿದ್ರು, ವ್ಯವಸ್ಥೆ ಮಾಡಿಕೊಂಡಿದ್ರು. ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮತ್ತು ಎಲ್ಲ ನನ್ನ ತಾಲೂಕಿನ ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 1-2 ದಿವಸ ಮುಂದಕ್ಕೆ ಹೋಗಿರೋದ್ರಿಂದ ನೀವೆಲ್ಲ ಸಹಕರಿಸಬೇಕು. ತುಂಬಾ ಕಷ್ಟಪಟ್ಟವರ ನಮ್ಮ ಮುಖಂಡರುಗಳೆಲ್ಲರೂ ಕೂಡ
ರಾತ್ರಿ ಹಗಲು ಅನ್ನದೆ ಈ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಒಂದು ಕಡೆ ಅಧಿಕಾರಿಗಳಾದರೆ ನಮ್ಮ ಸರ್ಕಾರ, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು ಅವರು ಬರುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ ನಾನು ಒಬ್ಬನಲ್ಲ, ಎಲ್ಲ ಮುಖಂಡರು ಕೂಡ ಜವಾಬ್ದಾರಿ ತಗೊಂಡಿದ್ರು. ಅವ್ರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಬೇಜಾರು ಪಡೋದು ಬೇಡ. ನಮ್ಗೆ ಇನ್ನೂ ಒಳ್ಳೆ ಕಾರ್ಯಕ್ರಮ, ಇನ್ನೂ ಹೆಚ್ಚಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು 2-3 ದಿವಸ ಟೈಮ್ ಸಿಕ್ಕಿದೆ. ಅದರಿಂದ 18ನೇ ತಾರೀಕು ಕಾರ್ಯಕ್ರಮ ಏನಿತ್ತು, 18ನೇ ತಾರೀಕು ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡೆಲ್ಲಿಗೆ ಹೋಗೋದ್ರಿಂದ ಮುಂದಕ್ಕೆ ಹಾಕಿದ್ದಾರೆ. ಒಂದು 2-3 ದಿವಸದಲ್ಲಿ ಡೇಟ್ ಮತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಡೆಲ್ಲಿಯಿಂದ ಯಾವತ್ತು ಬರ್ತಾರೆ ಅದನ್ನು ನೋಡ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ದಿವಸ ಅವ್ರು ಬಂದರೆ ಮತ್ತೆ ನಮಗೆ ಲಾಂಗ್ ಟೈಮ್ ಏನು ಬೇಕಾಗಲ್ಲ. ಯಾಕಂದರೆ ನಾವೆಲ್ಲ ರೀತಿ ರೆಡಿ ಇರೋದ್ರಿಂದ ನಾವು ಕೂತು ಮಾತಾಡಿದ ಮುಖ್ಯಮಂತ್ರಿಗಳು, ನಾವು ಜಿಲ್ಲಾ ಮಂತ್ರಿಗಳು ಕೂಡ ನಮಗೆ 2 ದಿವಸ ಸಾಕು. ಇವತ್ತು ನನಗೆ ಕರೆಸಿ ಒಂದು ದಿವಸ ನನಗೆ ಕರೆಸಿ ನೋಡಿ ನಾಳೆ ಬಿಟ್ಟು ನಾಳಿದ್ದು ನೀವು ಕಾರ್ಯಕ್ರಮ ಮಾಡ್ಬೋದು ಅಂದರೆ ಈ ಕಾರ್ಯಕ್ರಮ ಎಲ್ಲ ರೆಡಿ ಇರೋದ್ರಿಂದ ನಾವು ಮಾಡ್ಬೋದು. ಅದರಿಂದ ನಾನು ಒಂದು 2-3 ದಿವಸದಲ್ಲಿ ನಿಮಗೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. 18ನೇ ತಾರೀಕು ಮುಂದಕ್ಕೆ ಹೋಗಿದೆ.